ಓಂ ನಮಃ ಶಿವಾಯ. ಮೇಷರಾಶಿಯವರಿಗೆ ನನ್ನ ಶುಭಾಶಯಗಳು. ಮೇಷರಾಶಿಯ ಸ್ನೇಹಿತರೆ, ನಮಸ್ಕಾರಗಳು. ಇದು ಸಾಮಾನ್ಯ ದಿನವಲ್ಲ. ಇದು ಮನರಂಜನೆಗಾಗಿ ಹೇಳಲಾದ ಪದವಲ್ಲ. ಇದು ನೀವು ಆಕಸ್ಮಿಕವಾಗಿ ನೋಡಿದ ವಿಡಿಯೋವಲ್ಲ. ಇದು ನಿಮ್ಮ ಹಣೆಬರಹ ಬದಲಾದ ಸಮಯ. ಈ ದಿನ, ಈ ಪವಿತ್ರ ಗಂಟೆಗಳಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಅಮ್ಮನವರ ಸಂಪೂರ್ಣ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ಮುಚ್ಚಲ್ಪಟ್ಟಿರುವ ಅದೃಷ್ಟದ ಬಾಗಿಲುಗಳು ಒಮ್ಮೆ ಮತ್ತು ಎಲ್ಲರಿಗೂ ತೆರೆಯುವ ಅದ್ಭುತ ಸಮಯ ಇದು. ಈ ವಿಡಿಯೋ ನಿಮಗೆ ಈ ರೀತಿ ಕಾಣಿಸಿಕೊಳ್ಳಲು ಒಂದು ಕಾರಣವಿದೆ. ಇದರ ಹಿಂದೆ ಒಂದು ದೈವಿಕ ಚಿಹ್ನೆ ಇದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಅದೃಷ್ಟದ ದಿನಗಳಾಗಿರಲಿವೆ. ಈ ಮುಂದಿನ 24 ಗಂಟೆಗಳಲ್ಲಿ ಬಿರುಗಾಳಿಯಂತೆ ಒಳ್ಳೆಯ ಸುದ್ದಿ ಬರಲಿದೆ. ಅದು ನಿಮ್ಮ ಮನಸ್ಸನ್ನು ಉತ್ಸಾಹದಿಂದ ಅಲುಗಾಡಿಸುತ್ತದೆ, ನಿಮ್ಮ ಆಲೋಚನೆಗಳನ್ನು ವಿಜಯದ ಪದಕವಾಗಿ ಬದಲಾಯಿಸುತ್ತದೆ ಮತ್ತು ನಿಮ್ಮ ಇಡೀ ಜೀವನವನ್ನು ಉನ್ನತ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಯಾರಿಗೂ ತಿಳಿಯದಂತೆ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಸುತ್ತುತ್ತಿದೆ. ನೀವು ಗಮನಿಸದಿದ್ದರೂ ಶಕ್ತಿ ನಿಮ್ಮನ್ನು ಗಮನಿಸುತ್ತಿದೆ. ಯೌವನದ ಶಕ್ತಿ ಏಕೆ ಸುತ್ತುತ್ತಿದೆ? ನಿಮ್ಮ ಮನೆಯಲ್ಲಿ ಅದು ಏಕೆ ಹರಡುತ್ತಿದೆ? ಈ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿವೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯವೆಂದರೆ, ಎಂ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏಕೆ ಬರುತ್ತಿದ್ದಾನೆ? ಅವನು ಈಗ ಏಕೆ ಬರುತ್ತಿದ್ದಾನೆ? ಆ ವ್ಯಕ್ತಿ ಹೇಳುವ ಮಾತು ನಿಮ್ಮ ಜೀವನವನ್ನು ಹೇಗೆ ಅದ್ಭುತವಾಗಿ ಬದಲಾಯಿಸುತ್ತದೆ? ಈ ಸತ್ಯವನ್ನು ನೀವು ತಿಳಿದಾಗ ನೀವು ಸಂತೋಷದಿಂದ ಆಶ್ಚರ್ಯಪಡುವುದಷ್ಟೇ ಅಲ್ಲ, ಅಳಬಹುದು. ಈ ವಿಡಿಯೋವನ್ನು ನೋಡುವಾಗ ದಯವಿಟ್ಟು ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿ ಆಲಿಸಿ. ಯಾವುದೇ ಗದ್ದಲದ ಸ್ಥಳದಲ್ಲ, ಏಕೆಂದರೆ ಇದು ಕೇಳಬೇಕಾದ ವಿಷಯವಲ್ಲ, ಆದರೆ ಅನುಭವಿಸಬೇಕಾದ ವಿಷಯ. ಮತ್ತು ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಮ್ಮ ದೇವರ ದರ್ಶನ್ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಜೈ ಮಹಾವಿಷ್ಣು, ಜೈ ಲಕ್ಷ್ಮೀ ಮಾತಾ ಎಂದು ಕಮೆಂಟ್ ಮಾಡಿ. ಇದನ್ನು ಮಾಡುವುದರಿಂದ ಮಹಾವಿಷ್ಣು, ಲಕ್ಷ್ಮೀ ಮಾತೆಯ ಕೃಪೆ ಮತ್ತು ಕರುಣೆ ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರುತ್ತದೆ. ವಿಶೇಷವಾಗಿ ಒಂದು ವಿಷಯ, ದಯವಿಟ್ಟು ಈ ವಿಡಿಯೋವನ್ನು ಬಿಟ್ಟು ಬೇಡಬೇಡಿ. ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನವನ್ನು ನಿಜವಾಗಲೂ ಬದಲಾಯಿಸಬಹುದಾದ ಯಶಸ್ವಿ ವಿಷಯಗಳು ಕೊನೆಯಲ್ಲಿವೆ. ಮತ್ತು ಸ್ನೇಹಿತರೆ, ಮೇಷರಾಶಿಯ ಭವಿಷ್ಯ ಈಗ ಏಕೆ ತಿರುಗುತ್ತಿದೆ? ಮೇಷರಾಶಿಯ ಜೀವನವು ಸಾಮಾನ್ಯವಾಗಿ ನೇರವಾಗಿರುವುದಿಲ್ಲ. ಅವರ ಜೀವನದಲ್ಲಿ ಏರಿಳಿತಗಳು, ಹಠಾತ್ ತಿರುವುಗಳು ಮತ್ತು ಅನಿರೀಕ್ಷಿತ ಬೆಳವಣಿಗೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇದಕ್ಕೆ ಮುಖ್ಯ ಕಾರಣ ಈ ರಾಶಿ ಚಿಹ್ನೆಯ ಮೇಲೆ ಕೆಲಸ ಮಾಡುವ ಗ್ರಹಶಕ್ತಿಗಳು. ಕಳೆದ ಕೆಲವು ವರ್ಷಗಳಿಂದ ಮೇಷರಾಶಿಯವರು ಎಷ್ಟೇ ಶ್ರಮಿಸಿದರೂ ಅವರಿಗೆ ಫಲಿತಾಂಶಗಳು ಸಿಗುತ್ತಿಲ್ಲ. ಕಠಿಣ ಪರಿಶ್ರಮ, ತ್ಯಾಗ, ತಾಳ್ಮೆ ಇದೆ, ಆದರೆ ಅದೃಷ್ಟ ಸಹಕರಿಸುತ್ತಿಲ್ಲ. ಇದು ನಿಮ್ಮ ತಪ್ಪಲ್ಲ, ಇದು ಸಮಯದ ಪರಿಣಾಮ. ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಶನಿ ಮತ್ತು ರಾಹುವಿನ ದೀರ್ಘಕಾಲೀನ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ವಿಳಂಬಗಳು, ಅಪಾಯಗಳು ಮತ್ತು ಅಡೆತಡೆಗಳು ಉದ್ಭವಿಸುತ್ತಿವೆ. ವಿಶೇಷವಾಗಿ ನೀವು ಎಷ್ಟೇ ಚೆನ್ನಾಗಿ ವರ್ತಿಸಿದರೂ ನಿಮ್ಮ ವಿರುದ್ಧ ಅಪನಂಬಿಕೆಗಳು ಮತ್ತು ತಪ್ಪು ತಿಳುವಳಿಕೆಗಳಿವೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಕಳೆದುಕೊಂಡಿದೆ ಎಂದು ತೋರುತ್ತದೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಗಳು ಗುರುತಿಸಲಾಗಿಲ್ಲ, ಆದರೆ ಈಗ ಆ ಅವಧಿ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಮುಂದಿನ 24 ಗಂಟೆಗಳಿಂದ ಗುರು ಮತ್ತು ಮಂಗಳ ಮೇಷರಾಶಿಗೆ ತುಂಬಾ ಅನುಕೂಲವಾಗುತ್ತಿದ್ದಾರೆ. ನಿಮ್ಮ ರಾಶಿ ಚಿಹ್ನೆಯ ಅಧಿಪತಿ ಗುರು ಮತ್ತು ಮಂಗಳ ಅನುಕೂಲವಾದಾಗ ಅದೃಷ್ಟದ ತಿರುವು ಅನಿವಾರ್ಯ. ಇಲ್ಲಿಯವರೆಗೆ ನಿಮ್ಮ ಜೀವನವನ್ನು ತಡೆಹಿಡಿದಿರುವ ಶಕ್ತಿಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ. ನೀವು ಗಮನಿಸದೆ ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗಿದೆ. ನಿಮ್ಮ ಆಲೋಚನೆಯ ವಿಧಾನ ಬದಲಾಗಿದೆ, ನಿಮ್ಮ ಭಯ ಕಡಿಮೆಯಾಗಿದೆ ಮತ್ತು ನಿಮ್ಮ ಧೈರ್ಯ ಹೆಚ್ಚಾಗಿದೆ. ಇದು ವಿಧಿ ತಿರುಗುತ್ತಿರುವುದರ ಮೊದಲ ಚಿಹ್ನೆ. ಮೇಷರಾಶಿಯವರಿಗೆ ವಿಧಿ ಯಾವಾಗಲೂ ಒಮ್ಮೆ ಬದಲಾಗುತ್ತದೆ. ಸಂಪೂರ್ಣ ಸಣ್ಣ ಚಿಹ್ನೆಗಳಿವೆ. ನಂತರ ಒಂದು ಘಟನೆಯೊಂದಿಗೆ ಜೀವನವು ಅದರ ಸಂಪೂರ್ಣ ದಿಕ್ಕನ್ನು ಬದಲಾಯಿಸುತ್ತದೆ. ಈಗ ನೀವು ನಿಂತ ಸ್ಥಾನದಿಂದ ಮೇಲೇರ ಇದ್ದೀರಿ. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳು, ಯಾರಿಗೂ ತಿಳಿಯದಂತೆ ನೀವು ಮಾಡಿದ ಸಹಾಯ, ನೀವು ಬಾಯಿ ತೆರೆಯದೆ ಅನುಭವಿಸಿದ ಎಲ್ಲ ನೋವುಗಳು ಈಗ ಫಲ ನೀಡಲಿವೆ. ಇದು ಶಿಕ್ಷೆಯಲ್ಲ, ಇದು ಪ್ರತಿಫಲದ ಸಮಯ. ವಿಧಿ ನಿಮ್ಮ ಪರವಾಗಿ ತಿರುಗಿದ ಕ್ಷಣದಿಂದ ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಫಲ ನೀಡಲು ಪ್ರಾರಂಭಿಸುತ್ತದೆ. ಈ ಅವಧಿಯಲ್ಲಿ ಮೇಷರಾಶಿಯ ಮನೆಯಲ್ಲಿ ಒಂದು ವಿಚಿತ್ರ ಭಾವನೆ ಹುಟ್ಟಿಕೊಂಡಿದೆ. ಶಬ್ದವಿಲ್ಲದರೂ, ದೀಪ ಬೆಳಗಿದಾಗ ಜ್ವಾಲೆ ಸ್ಥಿರವಾಗಿಲ್ಲದರೂ, ನಿದ್ರೆಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದಾಗಲೂ ಮತ್ತು ನೀವು ಬೆಳಗ್ಗೆ ಎದ್ದಾಗ ಮನಸ್ಸು ಭಾರವಾಗಿದೆ ಎಂದು ತೋರುತ್ತದೆ. ಇವು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಮನೆಯಲ್ಲಿ ಒಂದು ಶಕ್ತಿ ಕೆಲಸ ಮಾಡುತ್ತಿದೆ. ಅದು ನಕಾರಾತ್ಮಕ ಶಕ್ತಿಯಲ್ಲ, ಅದು ನಿಮ್ಮ ಕುಟುಂಬದ ಹಿಂದಿನ ಜನ್ಮ ಅಥವಾ ಪೂರ್ವಜರ ಶಕ್ತಿಯ ಶಕ್ತಿ. ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿದ ಒಳ್ಳೆಯ ಕೆಲಸ ಅಥವಾ ಯಾರೋ ಮಾಡಿದ ತ್ಯಾಗ ಈಗ ನಿಮ್ಮ ಜೀವ ಉಳಿಸುವ ಶಕ್ತಿಯಾಗಿ ಬದಲಾಗಿದೆ. ಆದರೆ ಆ ಶಕ್ತಿ ಇಲ್ಲಿಯವರೆಗೆ ಸುಪ್ತವಾಗಿತ್ತು, ಈಗ ಅದು ಚಲಿಸುತ್ತದೆ. ಈ ಶಕ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ಅಡಗಿರುವ ವಿಷಯಗಳು ಹೊರಬರಲಿವೆ. ಕೆಲವು ಸತ್ಯಗಳು ನಿಮಗೆ ತಿಳಿಯದೆಯೇ ಮರೆಮರಲಾಗಿವೆ. ಮೊದಲಿಗೆ ಆ ಸತ್ಯಗಳು ಹೊರಬಂದಾಗ ನೀವು ಆಶ್ಚರ್ಯಪಡುವುದಷ್ಟೇ ಅಲ್ಲ, ಅಳಬಹುದು. ಈ ಶಕ್ತಿ ನಿಮ್ಮ ಮನೆಯಲ್ಲಿ ಪರಿಚಲಿಸುವ ಕಾರಣ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಕ್ಷಣ ಪ್ರಾರಂಭವಾಗುತ್ತದೆ. ಮೇಷರಾಶಿಯ ಮನೆಯಲ್ಲಿ ದೇವರ ಆಶೀರ್ವಾದಗಳು ಬಹಳ ಬಲವಾಗಿವೆ.
ನಿಮ್ಮ ಮನೆಯಲ್ಲಿ ನೀವು ನಂಬದ ರಕ್ಷಣಾ ವೃತ್ತವಿದೆ. ಇದು ನಿಮಗೆ ತಿಳಿಯದೆಯೇ ಮನೆಗ ಅನೇಕ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿದೆ. ಈಗ ಅದೇ ಶಕ್ತಿ ನಿಮ್ಮ ಮಾರ್ಗದರ್ಶಕವಾಗಲಿದೆ. ಈ ದಿನಗಳಲ್ಲಿ ನಿಮ್ಮ ಮನೆಯಲ್ಲೇ ಇರುವಾಗ ಒಂದು ಆಲೋಚನೆ ನಿಮಗೆ ಮತ್ತೆ ಮತ್ತೆ ಬರಬಹುದು. ಒಂದು ವಿಷಯ ಮನಸ್ಸಿಗೆ ಬರುತ್ತದೆ. ಒಬ್ಬ ವ್ಯಕ್ತಿಯ ಮುಖ ನಿಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಇದು ಕಾಕತಾಳವಲ್ಲ, ಆ ಶಕ್ತಿಯೇ ನಿಮಗೆ ಸಂಕೇತವನ್ನು ನೀಡುತ್ತದೆ. ನೀವು ಆ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡರೆ ನೀವು ಜೀವನದಲ್ಲಿ ದೊಡ್ಡ ತಪ್ಪು ಮಾಡುವುದನ್ನು ತಪ್ಪಿಸಬಹುದು. ಮೇಷರಾಶಿಯ ಮನೆಗೆ ಶೀಘ್ರದಲ್ಲೇ ಒಬ್ಬ ವ್ಯಕ್ತಿ ಕಾಲಿಡಲಿದ್ದಾನೆ. ಈ ವ್ಯಕ್ತಿಯ ಆಗಮನ ಸಾಮಾನ್ಯ ಭೇಟಿಯಲ್ಲ. ಈ ವ್ಯಕ್ತಿ ನಿಮ್ಮ ಭೂತ ಮತ್ತು ಭವಿಷ್ಯದೊಂದಿಗೆ ಸಂಬಂಧಪಟ್ಟಿದ್ದಾನೆ. ಇಲ್ಲಿದ್ದಾರೆ. ಈ ವ್ಯಕ್ತಿ ನಿಮಗೆ ಈಗಾಗಲೇ ತಿಳಿದಿರುವ ವ್ಯಕ್ತಿಯಾಗಿರಬಹುದು, ಅಥವಾ ನೀವು ಬಹಳ ಸಮಯದಿಂದ ದೂರವಿದ್ದ ವ್ಯಕ್ತಿಯಾಗಿರಬಹುದು. ಕೆಲವರಿಗೆ ಅದು ರಂಡೆಕರದ ರೂಪದಲ್ಲಿ ಬರಬಹುದು, ಕೆಲವರಿಗೆ ಅದು ಸ್ನೇಹಿತ ಅಥವಾ ಅಧಿಕಾರದಲ್ಲಿರುವ ವ್ಯಕ್ತಿಯಾಗಿರಬಹುದು. ಆದರೆ ಅವನು ಯಾರೇ ಆಗಿರಲಿ, ಅವನ ಮಾತುಗಳು ನಿಮ್ಮ ಆಲೋಚನೆಗಳನ್ನು ಅಲುಗಾಡಿಸುತ್ತವೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟ ಕ್ಷಣ ನಿಮ್ಮ ಮನೆಯ ವಾತಾವರಣ ಬದಲಾಗುತ್ತದೆ. ನೀವು ಗಮನಿಸಬಹುದಾಗಿದೆ, ಆ ದಿನ ನಿಮ್ಮ ಮನೆಯಲ್ಲಿ ಶಾಂತ ಅಥವಾ ಸ್ವಯಂ ಪ್ರೇರಿತ ಚರ್ಚೆ ಇರುತ್ತದೆ. ಆ ಚರ್ಚೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಎದುರಿಸಿದ ಸಮಸ್ಯೆಗಳಿಗೆ ಪರಿಹಾರ ತೋರಿಸುತ್ತದೆ. ಈ ವ್ಯಕ್ತಿ ಈಗ ಏಕೆ ಬರುತ್ತಿದ್ದಾನೆ? ನಿಮ್ಮ ಸಮಯ ಬದಲಾಗಿದೆ. ಆದ್ದರಿಂದ ನೀವು ಮೊದಲು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನಿಮ್ಮ ಮನಸ್ಸು ಸಿದ್ಧವಾಗಿದೆ. ನೀವು ಕೇಳಬೇಕಾದದ್ದನ್ನು ಕೇಳುವ ಸ್ಥಿತಿಯಲ್ಲಿದ್ದೀರಿ. ಈ ವ್ಯಕ್ತಿಯ ಆಗಮನದೊಂದಿಗೆ ನಿಮ್ಮ ಮನೆಯಲ್ಲಿ ಒಂದು ರಹಸ್ಯ ಬಹಿರಂಗಗೊಳ್ಳುತ್ತದೆ. ಆ ರಹಸ್ಯವು ಮೊದಲಿಗೆ ನಿಮ್ಮನ್ನು ನೋಯಿಸಬಹುದು, ಆದರೆ ಅದೇ ಸತ್ಯವು ಈ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುತ್ತದೆ. ಈ ವ್ಯಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ಅವರ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಎಂ ಅಕ್ಷರದೊಂದಿಗೆ ಬರುವ ಈ ವ್ಯಕ್ತಿಯ ರಹಸ್ಯ. ಮೇಷರಾಶಿಯ ಜೀವನದಲ್ಲಿ ಎಂ ಅಕ್ಷರವು ಬಹಳ ಮುಖ್ಯವಾಗುತ್ತದೆ. ಇದು ಕೇವಲ ಹೆಸರಲ್ಲ, ಅದು ಒಂದು ಚಿಹ್ನೆ. ವ್ಯಕ್ತಿಯ ಹೆಸರು, ಗ್ರಾಮದ ಹೆಸರು, ಸಂಸ್ಥೆಯ ಹೆಸರು ಅಥವಾ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಉಂಟುಮಾಡುವ ಒಂದು ಪ್ರಮುಖ ಮಾಹಿತಿಯು ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ನೀವು ಈ ವ್ಯಕ್ತಿಯನ್ನು ಅನಿರೀಕ್ಷಿತವಾಗಿ ಎದುರಿಸುತ್ತೀರಿ. ಅವರು ಅನಿರೀಕ್ಷಿತ ಸಮಯದಲ್ಲಿ ಅನಿರೀಕ್ಷಿತ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಮೊದಲಿಗೆ ಅವರ ಮಾತುಗಳು ನಿಮಗೆ ಗೊಂದಲಮಯವಾಗಿ ಕಾಣುತ್ತವೆ, ಆದರೆ ನಂತರ ನೀವು ಅರ್ಥ ಮಾಡಿಕೊಳ್ಳುವಿರಿ. ಎಂಬ ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಒಂದು ಸತ್ಯವನ್ನು ಬಹಿರಂಗಪಡಿಸುತ್ತಾರೆ. ಅವರ ಆಗಮನದ ಹಿಂದೆ ದೈವಿಕ ನಿರ್ಧಾರವಿದೆ. ನೀವು ಇಲ್ಲಿಯವರೆಗೆ ತಪ್ಪಾಗಿ ಗ್ರಹಿಸಿರುವುದು ಸ್ಪಷ್ಟವಾಗುತ್ತದೆ. ನೀವು ಯಾರ ಮೇಲಾದರೂ ಇಟ್ಟಿರುವ ನಂಬಿಕೆ ತಪ್ಪಾಗಿದೆ ಎಂದು ನಿಮಗೆ ತಿಳಿಯುವ ಸಾಧ್ಯತೆ ಇದೆ, ಅಥವಾ ನೀವು ಯಾರನ್ನಾದರೂ ಕಡಿಮೆ ಅಂದಾಜು ಮಾಡುತ್ತಿದ್ದೀರಿ ಎಂದು ಗ್ರಹಿಸಬಹುದು. ಈ ವ್ಯಕ್ತಿಯ ಕಾರಣದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಭಯಪಡಬೇಡಿ, ಈ ನಿರ್ಧಾರವು ನಿಮಗೆ ಒಳ್ಳೆಯದು. ನೀವು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕಿದರೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಈ ವ್ಯಕ್ತಿ ಈಗ ಏಕೆ ಬಂದನು? ಈ ಪ್ರಶ್ನೆ ಪ್ರತಿಯೊಬ್ಬ ಮೇಷರಾಶಿಯವರ ಮನಸ್ಸಿನಲ್ಲಿಯೂ ಬರಬಹುದು. ಅವನು ಇಷ್ಟು ದಿನ ಏಕೆ ಬರಲಿಲ್ಲ, ಈಗ ಏಕೆ ಬಂದನು? ಇದಕ್ಕೆ ಉತ್ತರ ಒಂದೇ: ಈಗ ಸರಿಯಾದ ಸಮಯ. ನೀವು ಮೊದಲು ಮಾನಸಿಕವಾಗಿ ಬಲಶಾಲಿಯಾಗಿರಲಿಲ್ಲ. ನೀವು ಕೇಳುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. ನೀವು ತೆಗೆದುಕೊಂಡ ನಿರ್ಧಾರಗಳು ಆತುರದಿಂದ ಕೂಡಿದ್ದವು. ಈಗ ನೀವು ಅನುಭವ, ನೋವು ಮತ್ತು ತಾಳ್ಮೆಯಿಂದ ಬೆಳೆದಿದ್ದೀರಿ. ಈಗ ನೀವು ಸತ್ಯವನ್ನು ಸಹಿಸಿಕೊಳ್ಳಬಹುದು. ಆ ವ್ಯಕ್ತಿಯ ಆಗಮನದೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಬಾಗಿಲು ತೆರೆಯುತ್ತದೆ. ಆ ಬಾಗಿಲು ತೆರೆಯುವ ಮೊದಲು ಕೆಲವು ಅಡೆತಡೆಗಳನ್ನು ತೆಗೆದುಹಾಕಬೇಕು. ಅವುಗಳನ್ನು ಈಗ ತೆಗೆದುಹಾಕಲಾಗುತ್ತದೆ. ಈ ಸಮಯದಲ್ಲಿ ಅದು ನಿಮ್ಮ ಜೀವನದಲ್ಲಿ ಮತ್ತೆ ಬರುವುದಿಲ್ಲ. ಈಗ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಆ ವ್ಯಕ್ತಿಯ ಮಾತುಗಳನ್ನು ಆಲಿಸಿ ಮತ್ತು ಆ ಘಟನೆಯನ್ನು ಗಮನಿಸಿ. ಇದು ನಿಮ್ಮ ಜೀವನವನ್ನು ಮಾರ್ಗದರ್ಶಿಸುವ ಸಂಕೇತವಾಗಿದೆ. ಇದು ಸಾಮಾನ್ಯ ಸಮಯವಲ್ಲ, ಇದು ವಿಧಿ ಕೆಲಸ ಮಾಡುವ ಸಮಯ. ಮೇಷರಾಶಿಯವರ ಜೀವನದಲ್ಲಿ ಅಂತಹ ಸಮಯ ವಿರಳವಾಗಿ ಬರುತ್ತದೆ. ನೀವು ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಹೊಸ ದಿಕ್ಕಿನಲ್ಲಿ ಹೋಗುತ್ತದೆ. ಬಿರುಗಾಳಿಯ ಸುದ್ದಿ ಎಂದರೇನು? ಮೇಷರಾಶಿಯವರಿಗೆ ಜೀವನದಲ್ಲಿ ಬರುವ ಸುದ್ದಿ ಸಾಮಾನ್ಯವಲ್ಲ. ಅದು ನೀವು ನಿರೀಕ್ಷಿಸಿದ್ದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಈ ಸುದ್ದಿ ನಿಮ್ಮ ಜೀವನವನ್ನು ಒಮ್ಮೆಗೆ ಅಲ್ಲಾಡಿಸುತ್ತದೆ. ನೀವು ಇಲ್ಲಿಯವರೆಗೆ ನಂಬಿದ್ದ ವಿಷಯಗಳು ತಪ್ಪು ಎಂದು ಅದು ನಿಮಗೆ ಅರಿವಾಗುತ್ತದೆ, ಅಥವಾ ನೀವು ಎಂದಿಗೂ ಊಹಿಸದ ಅವಕಾಶವನ್ನು ಇದು ನಿಮಗೆ ತರುತ್ತದೆ. ಈ ಸುದ್ದಿ ಬರುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಅಸ್ಥಿರತೆ ಹೆಚ್ಚಾಗುತ್ತದೆ. ನೀವು ಏನಾದರೂ ಮಾಡಲು ಬಯಸಿದಾಗ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಒಂದು ರೀತಿಯ ಆತಂಕವು ಅದೇ ಸಮಯದಲ್ಲಿ ಅಚಲ ಆಸ್ತಿಯನ್ನು ಹೊಂದಿರುತ್ತದೆ. ಅದು ಚಂಡಮಾರುತದ ಮೊದಲಿನ ಮೌನದಂತಿದೆ. ಈ ಸುದ್ದಿ ಹಣಕ್ಕೆ ಸಂಬಂಧಿಸಿರಬಹುದು. ನೀವು ದೊಡ್ಡ ಮೊತ್ತದ ಹಣವನ್ನು ಪಡೆಯಬಹುದು, ಅಥವಾ ನೀವು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಕೆಲವರಿಗೆ ಇದು ಉದ್ಯೋಗ, ಅನಿರೀಕ್ಷಿತ ಸ್ಥಾನ, ಅನಿರೀಕ್ಷಿತ ಜವಾಬ್ದಾರಿ ಅಥವಾ ಅನಿರೀಕ್ಷಿತ ಬದಲಾವಣೆಗೆ ಸಂಬಂಧಿಸಿರಬಹುದು. ಕೆಲವರಿಗೆ ಇದು ಕುಟುಂಬದ ವಿಷಯವಾಗಿರಬಹುದು. ಕುಟುಂಬದಲ್ಲಿ ಅಡಗಿರುವ ಸತ್ಯವು ಇದ್ದಕ್ಕಿದ್ದಂತೆ ಹೊರಬರುತ್ತದೆ. ಈ ಸುದ್ದಿಯನ್ನು ಬಿರುಗಾಳಿ ಎಂದು ಕರೆಯಲು ಕಾರಣವೆಂದರೆ ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ಇಲ್ಲಿಯವರೆಗೆ ತೆಗೆದುಕೊಳ್ಳುತ್ತಿದ್ದ ಹಾದಿ ತಪ್ಪು ಎಂದು ನಿಮಗೆ ಅರಿವಾಗುತ್ತದೆ, ಅಥವಾ ನೀವು ಭಯದಿಂದ ಬಿಟ್ಟ ಹಾದಿ ಮತ್ತೆ ನಿಮ್ಮ ಮುನ್ನೆ ಬರುತ್ತದೆ.
ನೀವು ಈ ಸುದ್ದಿಯನ್ನು ಕೇಳಿದ ತಕ್ಷಣ ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ವಿಳಂಬ ಮಾಡುವ ಅವಕಾಶ ಕಳೆದು ಹೋಗುತ್ತದೆ. ಮೇಷರಾಶಿಯವರಿಗೆ ಇಂತಹ ಸುದ್ದಿಗಳು ಭಯಂಕರವೆಂದು ತೋರುತ್ತವೆ, ಆದರೆ ಕೊನೆಗೆ ಅದು ಒಳ್ಳೆಯದೇ ಆಗಿರುತ್ತದೆ. ಏಕೆಂದರೆ ಈ ರಾಶಿ ಚಿಹ್ನೆಯು ಬದಲಾವಣೆಯನ್ನು ಒಪ್ಪಿಕೊಂಡಾಗ ಮಾತ್ರ ಬೆಳೆಯುತ್ತದೆ. ಈ ಸುದ್ದಿ ನಿಮ್ಮನ್ನು ಮೊದಲು ಆಘಾತಿಸುತ್ತದೆ ಮತ್ತು ನಂತರ ಅದೇ ಸುದ್ದಿ ನಿಮ್ಮ ಜೀವನವನ್ನು ಭರವಸೆಯಿಂದ ತುಂಬುತ್ತದೆ. ಮುಂದಿನ 24 ಗಂಟೆಗಳ ಮೊದಲ ಚಿಹ್ನೆ ಯಾವುದು? ಮೇಷರಾಶಿಯವರಿಗೆ ಇದು ಬಹಳ ಮುಖ್ಯವಾದ ಸಮಯ. ಇಂದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಮೊದಲು ಬರುವ ಮೊದಲ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಇದು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಇದರ ಅರ್ಥವು ತುಂಬಾ ಆಳವಾಗಿದೆ. ಇಂದು ನೀವು ಒಂದು ಪದವನ್ನು ಕೇಳುತ್ತೀರಿ. ಇದು ಯಾರೋ ಸಾಮಾನ್ಯವಾಗಿ ಹೇಳಿದ ಪದವಾಗಿರಬಹುದು, ಆದರೆ ಆ ಪದವು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಅಥವಾ ನೀವು ಒಂದು ಮಾಹಿತಿಯನ್ನು ಓದಿದ್ದೀರಿ, ಅದು ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಅಥವಾ ನೀವು ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತೀರಿ. ಈ 3 ವಿಷಯಗಳಲ್ಲಿ ಯಾವುದಾದರೂ ಒಂದು ಖಂಡಿತವಾಗಿಯೂ ಸಂಭವಿಸುತ್ತದೆ. ನೀವು ಇಂದು ಸ್ವೀಕರಿಸಿದ ಚಿಹ್ನೆಯನ್ನು ನೀವು ಅರ್ಥಮಾಡಿಕೊಂಡಿರಬಹುದು, ಆದರೆ ಆ ದಿನ ನಡೆದ ಘಟನೆಗಳನ್ನು ನೀವು ನಿರ್ಲಕ್ಷಿಸಬಾರದು. ಏಕೆಂದರೆ ಅದೇ ಘಟನೆಯು ಮುಂದಿನ ದಿನಗಳಲ್ಲಿ ಸಂಭವಿಸುವ ಬದಲಾವಣೆಗಳನ್ನು ಮುನ್ಸೂಚಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ವಾತಾವರಣವು ವಿಭಿನ್ನವಾಗಿರುತ್ತದೆ. ಶಾಂತವಾಗಿದೆ ಎಂದು ನೀವು ಭಾವಿಸಿದ ಕೆಲವು ಅಜ್ಞಾತ ಸಸ್ಪೆನ್ಸ್ ಇರುತ್ತದೆ. ಮೇಷರಾಶಿಯವರು ಇಂದು ಮಾಡುವ ತಪ್ಪು ಏನೆಂದರೆ ರಾಶಿಯನ್ನು ನಿರ್ಲಕ್ಷಿಸು. ಇಂದು ನೀವು ನೋಡಿದ್ದನ್ನು, ಕೇಳಿದ್ದನ್ನು ಮತ್ತು ಅನುಭವಿಸಿದ್ದನ್ನು ನೆನಪಿಡಿ. ಅದು ನಿಮ್ಮ ಜೀವನವನ್ನು ಮಾರ್ಗದರ್ಶಿಸುವ ಮೊದಲ ಹೆಜ್ಜೆ. ಈ ಮುಂದಿನ 24 ಗಂಟೆಗಳು ರಹಸ್ಯವನ್ನು ಬಹಿರಂಗಪಡಿಸುವ ಸಮಯ. ಯಾರಿಗೆ ಕೆಳಗಿನವನಿದ್ದಾರೆ? ನಿಮ್ಮಿಂದ ಮರೆಮಾಡಲ್ಪಟ್ಟಿದ್ದು ಅಥವಾ ನೀವು ನಿಮ್ಮಿಂದ ಮರೆಮಾಡಿದ್ದ ಸತ್ಯ ಇಂದು ಸ್ಪಷ್ಟವಾಗುತ್ತದೆ. ಇಂದು ಸಂಭಾಷಣೆ ನಡೆಯುತ್ತದೆ ಮತ್ತು ಸಂಭಾಷಣೆ ಅನಿರೀಕ್ಷಿತ ದಿಕ್ಕಿನಲ್ಲಿ ಹೋಗುತ್ತದೆ. ಒಬ್ಬ ವ್ಯಕ್ತಿ ನಿಮಗೆ ಸತ್ಯವನ್ನು ಹೇಳುತ್ತಾನೆ ಅಥವಾ ಒಂದು ಸತ್ಯ ಆಕಸ್ಮಿಕವಾಗಿ ಕೇಳಲ್ಪಡುತ್ತದೆ. ನೀವದನ್ನು ಕೇಳಿದ ಕ್ಷಣದಲ್ಲಿ ನೀವು ಅದನ್ನು ನಂಬುವುದಿಲ್ಲ, ಆದರೆ ನಂತರ ಅದು ಸರಿ ಎಂದು ಅರ್ಥಮಾಡಿಕೊಳ್ಳುವಿರಿ. ಇಂದು ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ನೀವು ಅನುಮಾನಿಸಿದ ಯಾರೂ ತಪ್ಪಿಲ್ಲವೆನ್ನ ಸಾಧ್ಯತೆ ಇದೆ, ಅಥವಾ ನೀವು ಸಂಪೂರ್ಣವಾಗಿ ನಂಬಿದ ವ್ಯಕ್ತಿಯ ನಿಜ ಉದ್ದೇಶಗಳು ಬಹಿರಂಗವಾಗುತ್ತವೆ. ಇದು ನೋವಿನಿಂದ ಕೂಡಿರಬಹುದು, ಆದರೆ ದೀರ್ಘಾವಧಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ಒಂದು ಹೊರೆಯನ್ನು ತೆಗೆದುಹಾಕಲಾಗಿದೆ ಎಂದು ಅನಿಸುತ್ತದೆ. ನೀವು ಬಹಳ ದಿನಗಳಿಂದ ಹೊತ್ತಿದ್ದ ಅನುಮಾನಗಳು ದೂರವಾಗುತ್ತವೆ. ಇಂದಿನ ನಂತರ ನೀವು ನಿರ್ಧಾರ ತೆಗೆದುಕೊಳ್ಳಲು ಸಿದ್ಧರಾಗಿರುತ್ತೀರಿ. ಇಂದು ಮೇಷರಾಶಿಯವರು ಭಾವನಾತ್ಮಕವಾಗದೆ ಸತ್ಯವನ್ನು ಸ್ವೀಕರಿಸಬೇಕು. ಸತ್ಯವು ಕಹಿಯಾಗಿದ್ದರೂ ಅದು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಇಂದು ಬರುವ ಸತ್ಯವು ನಿಮ್ಮ ಜೀವನವನ್ನು ತಪ್ಪುದಾರಿಗೆ ಹೋಗದಂತೆ ರಕ್ಷಿಸುತ್ತದೆ. ಮೇಷರಾಶಿಯವರು ತಮ್ಮ ಜೀವನದಲ್ಲಿ ತಿರುವು ಪಡೆಯುವ ಸಮಯವು ಮಾತಿನಲ್ಲಿಯೂ ನಿರ್ಣಾಯಕ ಸಮಯವಾಗಿದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇಂದು 2 ಮಾರ್ಗಗಳು ನಿಮ್ಮ ಮುಂದೆ ಬರುತ್ತವೆ. ಒಂದು ಸುರಕ್ಷಿತ ಮಾರ್ಗ, ಇನ್ನೊಂದು ಅಪಾಯಕಾರಿ ಎಂದು ತೋರುವ ಮಾರ್ಗ. ಸುರಕ್ಷಿತ ಮಾರ್ಗವು ತಕ್ಷಣದ ಶಾಂತಿಯನ್ನು ನೀಡುತ್ತದೆ, ಆದರೆ ಅಪಾಯಕಾರಿ ಎಂದು ತೋರುವ ಮಾರ್ಗವು ನಿಮ್ಮ ಜೀವನವನ್ನು ಮೇಲಕ್ಕೆತ್ತುತ್ತದೆ. ಮೇಷರಾಶಿಯವರಿಗೆ ಇಂದು ಧೈರ್ಯ ಬೇಕು. ಇಲ್ಲಿಯವರೆಗೆ ನೀವು ಭಯದಿಂದ ಬಿಟ್ಟಿದ್ದ ಕಲ್ಪನೆಯು ಮತ್ತೆ ನಿಮ್ಮ ಮನಸ್ಸಿಗೆ ಬರುತ್ತದೆ. ಒಮ್ಮೆ ಅದನ್ನು ಬಿಟ್ಟುಕೊಡಬೇಡಿ. ಇಂದು ನೀವು ತೆಗೆದುಕೊಳ್ಳುವ ಅಪಾಯವು ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಈ ಸಮಯವು ಆರ್ಥಿಕವಾಗಿಯೂ ಸಹ ನಿರ್ಣಾಯಕವಾಗಿದೆ. ಹೂಡಿಕೆ, ಒಪ್ಪಂದ, ಹೊಸ ಆಲೋಚನೆ ಪ್ರಾರಂಭವಾಗುವ ಸಾಧ್ಯತೆಯಿದೆ. ನೀವು ಇಂದು ಅಪಾಯವನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ಸ್ಥಿರಗೊಳಿಸುವತ್ತ ಹೆಜ್ಜೆ ಹಾಕುತ್ತೀರಿ. ಇಂದು ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ. ಇಲ್ಲಿಯವರೆಗೆ ನಿಮ್ಮನ್ನು ತಡೆಹಿಡಿದಿರುವ ಸಂದರ್ಭಗಳಲ್ಲ, ಆದರೆ ನಿಮ್ಮ ಭಯ. ನೀವು ಆ ಭಯದಿಂದ ಹೊರಬರುವ ಕ್ಷಣವು ಒಂದು ತಿರುವು. ಮತ್ತು ಸ್ನೇಹಿತರೆ, ಮೇಷರಾಶಿಯ ಜನರ ಜೀವನದಲ್ಲಿ ಅದೃಷ್ಟ ಪ್ರಾರಂಭವಾಗುವ ಸಮಯವಿದು. ಇದು ಬದಲಾವಣೆಯ ಕ್ಷಣವಲ್ಲ, ಇದು ಹೊಸ ಅಧ್ಯಾಯದ ಆರಂಭ. ಈ ಸಮಯದಿಂದ ನಿಮ್ಮ ಜೀವನದಲ್ಲಿ ವಿಷಯಗಳು ನಿಮ್ಮ ಪರವಾಗಿ ನಡೆಯಲು ಪ್ರಾರಂಭಿಸುತ್ತವೆ. ಇಂದು ನೀವು ಒಳಗಿನಿಂದ ಶಾಂತತೆಯನ್ನು ಅನುಭವಿಸುವಿರಿ. ಆತಂಕ ಕಡಿಮೆಯಾದಾಗ ಭವಿಷ್ಯದ ಬಗ್ಗೆ ನಂಬಿಕೆ ರೂಪುಗೊಳ್ಳುತ್ತದೆ. ಇದು ಕಾಕತಾಳೀಯವಲ್ಲ, ಗ್ರಹಶಕ್ತಿಗಳಲ್ಲಿನ ಬದಲಾವಣೆಯ ಪರಿಣಾಮ. ಇದರ ನಂತರ ನಿಮ್ಮ ಜೀವನದಲ್ಲಿ ಸಣ್ಣ ಯಶಸ್ಸುಗಳು ಪ್ರಾರಂಭವಾಗುತ್ತವೆ. ಒಂದು ಒಳ್ಳೆಯ ಸುದ್ದಿ, ಅನುಮೋದನೆ, ಅವಕಾಶ, ಇವೆಲ್ಲವೂ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತವೆ. ನೀವು ಇಂದು ಮಾಡಿದ ಪ್ರಾರ್ಥನೆ, ನೀವು ಮಾಡಿದ ಆಲೋಚನೆ, ನೀವು ತೆಗೆದುಕೊಂಡ ನಿರ್ಧಾರ ಎಲ್ಲವೂ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಮೇಷರಾಶಿಯವರಿಗೆ ಇದು ಕರ್ಮ ಫಲಿತಾಂಶಗಳ ಅವಧಿ. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಈಗ ಪ್ರತಿಫಲ ಸಿಗುತ್ತದೆ. ಇಂದಿನಿಂದ ನೀವು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಹಣದ ವಿಷಯದಲ್ಲಿ ನಿಜವಾದ ಬದಲಾವಣೆ ಏನು? ಅಂದರೆ ಮೇಷರಾಶಿಯ ಜೀವನದಲ್ಲಿ ಹಣ ಎಂದಿಗೂ ಸ್ಥಿರವಾಗಿಲ್ಲ. ಕೆಲವೊಮ್ಮೆ ಅದು ಚೆನ್ನಾಗಿ ಬರುತ್ತದೆ ಮತ್ತು ನಂತರ ಅದು ಸಂಪೂರ್ಣವಾಗಿ ನಿಲ್ಲುತ್ತದೆ. ಇದು ಕೇವಲ ನಿಮ್ಮ ಆದಾಯದ ಸಮಸ್ಯೆಯಲ್ಲ, ಇದು ಸಮಯದ ಪರಿಣಾಮ.
ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಕೈಯಲ್ಲಿಲ್ಲದ ಹಣವು ಕೊನೆಯ ಕ್ಷಣದಲ್ಲಿ ಬಂದು ಮತ್ತೆ ಖರ್ಚಾಗುತ್ತದೆ ಮತ್ತು ಅಗತ್ಯವಿದ್ದಾಗ ಹಣ ಲಭ್ಯವಿಲ್ಲ. ಇವೆಲ್ಲವೂ ನಿಮಗೆ ಪರಿಚಿತವಾಗಿದೆ. ಈಗ ಆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಮುಂದಿನ 24 ಗಂಟೆಗಳಿಂದ ಅನುಕೂಲ ಗ್ರಹಗಳ ಗಮನವು ಮೇಷರಾಶಿಯ ಹಣದ ಸ್ಥಾನದ ಮೇಲೆ ಕೇಂದ್ರೀಕೃತವಾಗಿದೆ. ಇದರ ಪರಿಣಾಮವಾಗಿ ಹಣ ಬರಲು ಪ್ರಾರಂಭವಾಗುತ್ತದೆ ಮತ್ತು ಬರುವ ಹಣವು ಉಳಿಯಲು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗಿದೆ. ನೀವು ಇಲ್ಲಿಯವರೆಗೆ ಏಕೆ ಗಳಿಸಿದ್ದೀರಿ ಎಂದು ನಿಮಗೆ ಅರ್ಥವಾಗುತ್ತಿಲ್ಲ, ಆದರೆ ಅದು ಉಳಿಯುತ್ತಿಲ್ಲ. ಕಾರಣ ನಿಮ್ಮ ಖರ್ಚುಗಳಲ್ಲ, ಆದರೆ ನಿಮ್ಮ ಮೇಲಿನ ಆರ್ಥಿಕ ಅಡಚಣೆ ಈಗ ತೆಗೆದುಹಾಕಲ್ಪಡುತ್ತದೆ. ನೀವು ಸಣ್ಣ ಮೊತ್ತದಂತೆ ಕಾಣುವ ಅವಕಾಶವನ್ನು ಪಡೆಯುತ್ತೀರಿ, ಆದರೆ ಅದೇ ಅವಕಾಶವು ಭವಿಷ್ಯದಲ್ಲಿ ದೊಡ್ಡ ಆದಾಯದ ಮೂಲವಾಗಿ ಬದಲಾಗುತ್ತದೆ. ನೀವು ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ಈ ಹಂತದಲ್ಲಿ ಬಹಳ ಮುಖ್ಯವಾಗಿದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಈ ಅದೃಷ್ಟ ಸಮಯ ಇನ್ನಷ್ಟು ಬಲವಾಗಿರುತ್ತದೆ. ನೀವು ಹಣವನ್ನು ಗೌರವಿಸುವ ಕ್ಷಣದಿಂದ ಹಣವು ನಿಮ್ಮನ್ನು ಗೌರವಿಸುತ್ತದೆ. ಸಾಲಗಳು ಮತ್ತು ಸಮಸ್ಯೆಗಳು ಕೊನೆಗೊಳ್ಳುವ ಸಮಯವಿದು. ಮೇಷರಾಶಿಯವರು ಒಮ್ಮೆ ಸಾಲಗಳ ಹೊರೆಯನ್ನು ಹೊತ್ತವರು. ಅವರಿಗೆ ಹಣದ ಅಗತ್ಯವಿರಲಿಲ್ಲ ಮತ್ತು ಸಾಲಗಳನ್ನು ತೆಗೆದುಕೊಂಡರು. ಆದರೆ ಸಂದರ್ಭಗಳು ಅವರನ್ನು ಹಾಗೆ ಮಾಡಲು ಒತ್ತಾಯಿಸಿದವು. ಕುಟುಂಬದ ಅಗತ್ಯಗಳು, ಕೆಲಸದ ಅಸ್ಥಿರತೆ, ವೆಚ್ಚಗಳು ಇವೆಲ್ಲವೂ ಸಾಲಗಳಾಗಿ ಮಾರ್ಪಟ್ಟಿವೆ. ಸಾಲಗಳಿಗಿಂತ ದೊಡ್ಡ ಸಮಸ್ಯೆ ಎಂದರೆ ಯಾರಾದರೂ ಪ್ರತಿದಿನ ಆ ಒತ್ತಡವನ್ನು ನಿಮಗೆ ನೆನಪಿಸುತ್ತಾರೆ ಎಂಬ ಭಯ. ಈಗ ಆ ಹೊರೆ ಕಡಿಮೆಯಾಗುವ ಸಮಯ ಬಂದಿದೆ. ಇದರ ಅರ್ಥ ಎಲ್ಲಾ ಸಾಲಗಳನ್ನು ಒಂದೇ ಸಲಕ್ಕೆ ತೀರಿಸಲಾಗುತ್ತದೆ ಎಂದಲ್ಲ, ಆದರೆ ಒಂದು ಮಾರ್ಗ ಕಾಣಿಸುತ್ತದೆ. ಸಾಲಗಳನ್ನು ಹೇಗೆ ತೀರಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಇರುತ್ತದೆ. ನೀವು ಇಲ್ಲಿಯವರೆಗೆ ಗೊಂದಲದಲ್ಲಿದ್ದಿರಿ, ಈಗ ಆ ಗೊಂದಲ ನಿವಾರಣೆಯಾಗುತ್ತದೆ. ಆದರೆ ಕೆಲವರಿಗೆ ಒಂದು ದೊಡ್ಡ ಅವಕಾಶ ಬರುತ್ತದೆ. ಅದರ ಮೂಲಕ ಅವರು ಒಂದೇ ಸಲಕ್ಕೆ ದೊಡ್ಡ ಮೊತ್ತವನ್ನು ಪಾವತಿಸಲು ಸಾಧ್ಯವಾಗುತ್ತದೆ. ಮತ್ತು ಕೆಲವರಿಗೆ ಅವರು ತಮ್ಮ ಸಾಲಗಳನ್ನು ಕಂತುಗಳಲ್ಲಿ ಕಡಿಮೆ ಮಾಡುವ ಒಂದು ಮಾರ್ಗವನ್ನು ಕಂಡುಹಿಡಿಯುತ್ತಾರೆ. ವಿಶೇಷವಾಗಿ ನಿಮ್ಮ ಮೇಲೆ ಒತ್ತಡ ಹೇರುವ ಜನರು ಈಗ ಮೃದುವಾಗುತ್ತಾರೆ. ಇದು ಬದಲಾಗುತ್ತಿರುವ ಕಾಲದ ಪರಿಣಾಮ. ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಸಾಲಗಳು ಮತ್ತೆ ಕಡಿಮೆಯಾಗುತ್ತವೆ ಎಂಬ ಅಂಶವನ್ನು ನಿರ್ಲಕ್ಷಿಸಬೇಡಿ. ನೀವು ಕಲಿತ ಪಾಠವನ್ನು ಮರೆಯಬೇಡಿ. ಈ ಅವಧಿಯು ನಿಮ್ಮ ನೋವಿನಿಂದ ಹೊರಬರಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ನೀವು ಅದನ್ನು ಎಚ್ಚರಿಕೆಯಿಂದ ಬಳಸಿದರೆ ನಿಮ್ಮ ಜೀವನ ದೂಡಿಗೆ ನಿಮಗೆ ಪರಿಹಾರ ಸಿಗುತ್ತದೆ. ಸಾಲಗಳನ್ನು ಕಡಿಮೆ ಮಾಡುವುದು ಹಣದ ಸಮಸ್ಯೆಗೆ ಪರಿಹಾರವಲ್ಲ, ಅದು ನಿಮ್ಮ ಮನಸ್ಸಿಗೆ ಮುಕ್ತಿ. ಆ ಮುಕ್ತಿಯು ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತದೆ. ಮೇಷರಾಶಿಯವರು ಯಾವಾಗಲೂ ಕೆಲಸದಲ್ಲಿ ನಿಷ್ಠೆಯಿಂದಿರುತ್ತಾರೆ, ಆದರೆ ಆ ನಿಷ್ಠೆಯು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡದಾಗ ನಿರಾಶರಾಗುತ್ತಾರೆ. ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಹೆಸರು ಪಡೆಯುವ ಸಂದರ್ಭಗಳು ಹಲವಿವೆ. ನೀವು ಅರ್ಹರಾಗಿರುವ ಅವಕಾಶಗಳು ದೂರವಾಗುತ್ತವೆ. ಈಗ ಆ ಪರಿಸ್ಥಿತಿ ಬದಲಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಮನ್ನಣೆ ದೊರೆಯುವ ಸಾಧ್ಯತೆಯಿದೆ. ನೀವು ಮಾಡಿದ ಕೆಲಸ ಅಧಿಕಾರಿಗಳ ಗಮನಕ್ಕೆ ಬರುತ್ತದೆ. ಬಡ್ತಿ ಹೊಸ ಜವಾಬ್ದಾರಿ ಅಥವಾ ವರ್ಗಾವಣೆಯ ರೂಪದಲ್ಲಿ ಬದಲಾವಣೆಯನ್ನು ತರುತ್ತದೆ. ಮೊದಲು ಅದು ಹೊರೆಯಾಗಿ ಕಂಡರೂ ನಂತರ ಅದು ನಿಮ್ಮ ಕರಿಯರ್ಗೆ ಒಳ್ಳೆಯದು. ಮೇಷರಾಶಿಯವರು ತಮಗೆ ಬರುವ ಅವಕಾಶಗಳನ್ನು ತೆಗೆದುಕೊಳ್ಳಲು ಹಿಂದೆ ಸರಿಯುವ ಅಭ್ಯಾಸವನ್ನು ಹೊಂದಿದ್ದಾರೆ. ಈ ಬಾರಿ ಹಾಗೆ ಮಾಡಬೇಡಿ. ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಜೀವನವನ್ನು ಆರ್ಥಿಕವಾಗಿ ಬದಲಾಯಿಸಬಹುದು. ಪ್ರೀತಿ ಮತ್ತು ಮದುವೆಯಲ್ಲಿ ಸತ್ಯವೇನು? ಮೇಷರಾಶಿಯವರ ಪ್ರೇಮ ಜೀವನವು ತುಂಬ ಜಟಿಲವಾಗಿದೆ. ನೀವು ಪ್ರೀತಿಸುತ್ತೀರಿ, ಆದರೆ ಅದನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನೀವು ನಂಬುತ್ತೀರಿ, ಆದರೆ ದ್ರೋಹವಿಸುತ್ತೀರಿ. ಇದರಿಂದಾಗಿ ಪ್ರೀತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನುಮಾನಗಳು ಹುಟ್ಟಿಕೊಂಡಿವೆ. ಈಗ ಆ ಅನುಮಾನವನ್ನು ಹೋಗಲಾಡಿಸುವ ಸಮಯ. ಪ್ರೀತಿಯಲ್ಲಿರುವವರಿಗೆ ಸ್ಪಷ್ಟತೆ ಸಿಗುತ್ತದೆ. ಅವರು ಇರುವ ಸಂಬಂಧ ನಿಜವೋ ಅಲ್ಲವೋ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ನಿಜವಾದ ಸಂಬಂಧವಾದರೆ ಅದು ಬಲವಾಗುತ್ತದೆ. ಅದು ಸುಳ್ಳು ಸಂಬಂಧವಾಗಿದ್ದರೆ ಅದು ಕೊನೆಗೊಳ್ಳುತ್ತದೆ. ಮದುವೆಯಾಗದವರಿಗೆ ಹೊಸ ವ್ಯಕ್ತಿಯನ್ನು ಪರಿಚಯಿಸಬಹುದು. ಆ ಪರಿಚಯವು ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸದ ರೀತಿಯಲ್ಲಿ ಸ್ಥಿರತೆಯನ್ನು ತರುತ್ತಾನೆ. ವಿವಾಹಿತರಿಗೆ ಈ ಅವಧಿ ಚಿಕ್ಕದಾಗಿರುತ್ತದೆ, ಆದರೆ ಆ ಪರಿಶುದ್ಧತೆಯು ಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸತ್ಯಗಳು ಹೊರಬರುತ್ತವೆ ಮತ್ತು ಆ ಸತ್ಯಗಳು ಅಂತಿಮವಾಗಿ ನೋವನ್ನುಂಟು ಮಾಡಿದ ನಂತರ ಶಾಂತಿಯನ್ನು ತರುತ್ತವೆ. ಪ್ರೀತಿಯಲ್ಲಿ ನೀವು ಕಲಿಯಬೇಕಾದ ಏಕೈಕ ಪಾಠವೆಂದರೆ ನೀವು ಗೌರವಿಸದ ಪ್ರೀತಿಯನ್ನು ಬಿಟ್ಟುಬಿಡುವುದು. ನೀವು ಈ ನಿರ್ಧಾರ ತೆಗೆದುಕೊಂಡ ಕ್ಷಣದಿಂದ ನಿಜವಾದ ಪ್ರೀತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಮೇಷರಾಶಿಯ ಕುಟುಂಬದಲ್ಲಿ ಬಹಳ ಸಮಯದಿಂದ ಒಂದು ಸತ್ಯ ಅಡಗಿದೆ. ಅದು ಯಾರ ತಪ್ಪೂ ಅಲ್ಲ, ಸಂದರ್ಭಗಳು ಅದನ್ನು ಹಾಗೆ ಮಾಡಿದ್ದವು. ಆದರೆ
ಆ ಸತ್ಯ ಹೊರಬರುವ ಸಮಯ ಬಂದಿದೆ. ಆ ಸತ್ಯ ಹೊರಬಂದಾಗ ಮೊದಲಿಗೆ ಗೊಂದಲ ಉಂಟಾಗುತ್ತದೆ. ಕುಟುಂಬ ಸದಸ್ಯರ ನಡುವೆ ಮಾತುಗಳು ಹೆಚ್ಚಾಗುತ್ತವೆ. ಹಳೆಯ ವಿಷಯಗಳು ಮತ್ತೆ ಹೊರಬರುತ್ತವೆ. ನಿಮಗೆ ನೋವಾಗಬಹುದು. ಆದರೆ ಈ ಸತ್ಯ ಬಹಿರಂಗವಾಗದಿದ್ದರೆ ಕುಟುಂಬದಲ್ಲಿ ಎಂದಿಗೂ ಶಾಂತಿ ಇರುವುದಿಲ್ಲ. ಈ ಹಂತದಲ್ಲಿ ನೀವು ಮಧ್ಯವರ್ತಿಯಾಗಬೇಕಾಗುತ್ತದೆ. ಈ ಮಾತುಗಳಿಗೆ ಮೌಲ್ಯವಿದೆ. ನೀವು ಹೇಳುವ ಮಾತು ಪರಿಸ್ಥಿತಿಯನ್ನು ಶಾಂತಗೊಳಿಸುತ್ತದೆ. ಮೇಷರಾಶಿಯವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಎಂಬುದು ಆಕಸ್ಮಿಕವಲ್ಲ. ನೀವು ಸತ್ಯದ ಪರವಾಗಿ ಧೈರ್ಯದಿಂದ ನಿಲ್ಲಬೇಕು. ಈ ಸತ್ಯ ಹೊರಬಂದ ನಂತರ ಕುಟುಂಬದಲ್ಲಿ ಸ್ಪಷ್ಟತೆ ಇರುತ್ತದೆ. ಯಾರು ಯಾವ ಸ್ಥಾನದಲ್ಲಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಅಂದಿನಿಂದ ಕುಟುಂಬ ಸಂಬಂಧಗಳು ನಿಜವಾಗುತ್ತವೆ, ನಕಲಿಯಲ್ಲ. ಇದು ನೋವಿನ ಪ್ರಕ್ರಿಯೆಯಾಗಿದ್ದರೂ ಫಲಿತಾಂಶವು ಶಾಂತಿಯಾಗಿರುತ್ತದೆ. ನೀವು ಈ ಹಂತವನ್ನು ಜಯಿಸಿದರೆ ನಿಮ್ಮ ಕುಟುಂಬವು ಮತ್ತೆ ಒಟ್ಟಿಗೆ ನಿಲ್ಲುತ್ತದೆ. ನಿಮಗಾಗಿ ಯಾರೋ ಒಬ್ಬರು ಪ್ರಾರ್ಥಿಸುತ್ತಾರೆ ಎಂದರೆ ಇತ್ತೀಚಿನ ದಿನಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಸಂಭವಿಸುತ್ತದೆ. ಈ ಬದಲಾವಣೆಯು ನಿಮ್ಮ ಪ್ರಯತ್ನಗಳಿಂದ ಮಾತ್ರವಲ್ಲ, ನಿಮಗಾಗಿ ಯಾರೊಬ್ಬರ ಹೃತ್ಪೂರ್ವಕ ಪ್ರಾರ್ಥನೆಯ ಪರಿಣಾಮವಾಗಿಯೂ ಪ್ರಾರಂಭವಾಗುತ್ತದೆ. ಇಂದು ಯಾರಾದರೂ ನಿಮ್ಮನ್ನು ವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಯ ಕೃಪೆಗಾಗಿ ನೆನಪಿಸಿಕೊಂಡಿದ್ದಾರೆ. ನೀವು ಅದನ್ನು ಗಮನಿಸಿದರೂ ಅಥವಾ ಗಮನಿಸದಿದ್ದರೂ ಯಾರಾದರೂ ನಿಮ್ಮ ಕಷ್ಟಕ್ಕಾಗಿ ದೇವರನ್ನು ಪ್ರಾರ್ಥಿಸಿದ್ದಾರೆ. ಆ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರವಿರುವ ಯಾರಾದರೂ ಆಗಿರಬಹುದು. ಅದು ನಿಮ್ಮ ತಾಯಿ, ತಂದೆ, ಹಿರಿಯರು ಅಥವಾ ನಿಮ್ಮನ್ನು ನಿಜವಾಗಲೂ ಪ್ರೀತಿಸುವ ಯಾರಾದರೂ ಆಗಿರಬಹುದು. ಅವರು ನಿಮ್ಮ ನೋವನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ಆದರೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾರೆ. ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಮತ್ತು ನಿಮ್ಮ ಕಷ್ಟಗಳನ್ನು ಕೊನೆಗೊಳಿಸಲು ನೀವು ದೇವರನ್ನು ಪ್ರಾರ್ಥಿಸಿದ್ದೀರಿ. ಈ ಪ್ರಾರ್ಥನೆಗೆ ಸಮಯ ಹಿಡಿಯಿತು. ದೇವರು ಒಂದೇ ಬಾರಿಗೆ ಬಿಟ್ಟುಕೊಡುವುದಿಲ್ಲ. ಸರಿಯಾದ ಸಮಯ ಬರುವವರೆಗೆ ಅವನು ಕಾಯುತ್ತಿದ್ದಾನೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಸಹಾಯ ಮತ್ತು ರಕ್ಷಣೆಯ ಬಗ್ಗೆ ಯೋಚಿಸಿ. ಹಿಂದೆ ನೀವು ಎಷ್ಟೇ ಒಂಟಿತನ ಅನುಭವಿಸಿದ್ದರೂ ನೀವು ನಿಜವಾಗಿಯೂ ಒಬ್ಬಂಟಿಯಾಗಿಲ್ಲ. ಆಧ್ಯಾತ್ಮಿಕವಾಗಿ ನಿಮ್ಮೊಂದಿಗೆ ನಿಂತ ಯಾರೊಬ್ಬರ ಆ ಪ್ರಾರ್ಥನೆಯಿಂದಾಗಿ ನೀವು ಕೆಲವು ಅಪಾಯಗಳಿಂದ ಪಾರಾಗಿದ್ದೀರಿ. ನೀವು ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದ್ದೀರಿ. ಈ ಅವಧಿಯಲ್ಲಿ ನೀವು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಂಡರೆ ಆ ಪ್ರಾರ್ಥನೆಯ ಶಕ್ತಿ ಬಲಗೊಳ್ಳುತ್ತದೆ. ನಿಮಗಾಗಿ ಯಾರಾದರೂ ಮಾಡಿದ ಪ್ರಾರ್ಥನೆಯು ಈಗ ಫಲ ನೀಡಲು ಪ್ರಾರಂಭಿಸುತ್ತದೆ. ರಾಶಿಚಕ್ರ ಚಿಹ್ನೆಯ ಮನೆಯಲ್ಲಿ ವಿಶೇಷ ದೈವಿಕ ಆಶೀರ್ವಾದವಿದೆ. ನೀವು ಅದನ್ನು ನೋಡದೇ ಇರಬಹುದು, ಆದರೆ ಅದು ನಿಮ್ಮ ಜೀವವನ್ನು ಉರಿಸುತ್ತಿದೆ. ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿದಾಗ ನೀವು ಎಂದಾದರೂ ಮನಸ್ಸಿನ ಶಾಂತಿಯನ್ನು ಅನುಭವಿಸಿದ್ದೀರಾ? ಹಾಗಿದ್ದಲ್ಲಿ ಅದು ಪುರೋಹಿತರಲ್ಲ, ಆದರೆ ನಿಮ್ಮ ಮನೆಯಲ್ಲಿರುವ ದೈವಿಕ ಶಕ್ತಿಯಿಂದಾಗಿ. ದೊಡ್ಡ ಅಪಘಾತಗಳು ಸಣ್ಣ ಸಮಸ್ಯೆಗಳಾಗಿ ಮಾರ್ಪಟ್ಟಿವೆ. ನೀವು ಊಹಿಸಿದ ಹಾನಿ ಸಂಭವಿಸುವುದನ್ನು ನೀವು ನಿಲ್ಲಿಸಿದ ಸಂದರ್ಭಗಳಿವೆ. ಅದು ಅದೃಷ್ಟವಲ್ಲ, ಅದು ದೈವಿಕ ಅನುಗ್ರಹ. ಈ ಅನುಗ್ರಹವು ಒಂದು ಕಾಲದಲ್ಲಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದವಾಗಿತ್ತು. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ತುಂಬಾ ಒಳ್ಳೆಯದನ್ನು ಮಾಡಿದ್ದಾರೆ. ಯಾರಿಗೂ ಹೇಳದೆ ನೀವು ಮಾಡಿದ ತ್ಯಾಗವು ಈಗ ನಿಮ್ಮ ಕುಟುಂಬವನ್ನು ಉಳಿಸುತ್ತಿದೆ. ಆ ದೈವಿಕ ಅನುಗ್ರಹವು ಈ ಕುಟುಂಬದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ವಾತಾವರಣ ಬದಲಾಗುತ್ತದೆ. ಕೆಲವೊಮ್ಮೆ ಅದು ಭಾರವೆನಿಸಬಹುದು, ಆದರೆ ಕೊನೆಗೆ ಶಾಂತಿ ಸಿಗುತ್ತದೆ. ನೀವು ಈ ಅನುಗ್ರಹವನ್ನು ಗೌರವಿಸಿದರೆ ನಿಮ್ಮ ಜೀವನ ಹೆಚ್ಚು ಸ್ಥಿರವಾಗುತ್ತದೆ. ಈ ದಿನಗಳಲ್ಲಿ ಮಾರಬಾರದ ಕೆಲಸಗಳು. ಮೇಷರಾಶಿಯವರು ಈ ಅವಧಿಯಲ್ಲಿ ಒಂದು ಸೂಕ್ಷ್ಮ ಅವಧಿಯಲ್ಲಿದ್ದಾರೆ. ರಸ್ತೆ ಬದಲಾಗುತ್ತಿರುವಾಗ ಕೆಲವು ಕೆಲಸಗಳನ್ನು ಮಾಡದಿರುವುದು ಬಹಳ ಮುಖ್ಯ. ಏಕೆಂದರೆ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರುತ್ತದೆ. ಈ ದಿನಗಳಲ್ಲಿ ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೋಪದ ಒಂದು ಕ್ಷಣ ನಿಮಗೆ ಹಾನಿ ಮಾಡಬಹುದು. ಯಾರಾದರೂ ಹೇಳಿದಕ್ಕೆ ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಅನಗತ್ಯ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಹಣ ಬರುತ್ತದೆ ಎಂಬ ಅಂಶವನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಹೊಂದಬೇಕು ಎಂದರೆ ನೀವು ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಯಾರನ್ನು ನಂಬುವುದು ಅಪಾಯಕಾರಿ. ವಿಶೇಷವಾಗಿ ನಿಮ್ಮ ಬಗ್ಗೆ ಹೆಚ್ಚು ಮಾತನಾಡುವ ಮತ್ತು ಭರವಸೆಗಳನ್ನು ನೀಡುವವರ ಬಗ್ಗೆ ಜಾಗರೂಕರಾಗಿ. ಹಳೆಯ ವಿಷಯಗಳನ್ನು ಕೆದ್ದಕ್ಕಿ ಅಸಮಾಧಾನಗೊಳ್ಳಬೇಡಿ. ಈ ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ನಿಮ್ಮ ಭವಿಷ್ಯವನ್ನು ಪರಿಣಾಮಿಸುತ್ತದೆ. ಆದ್ದರಿಂದ ಯೋಚಿಸಿ ಮತ್ತು ಕ್ರಮ ಕೈಗೊಳ್ಳಿ. ಈ ದಿನಗಳಲ್ಲಿ ಮಾಡಬೇಕಾದ ಕೆಲಸಗಳು:
ಮೇಷರಾಶಿಯವರು ಈ ಅವಧಿಯಲ್ಲಿ ಒಂದು ಮುಖ್ಯವಾದ ಕೆಲಸವನ್ನು ಮಾಡಬೇಕು. ಇದು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ್ದಲ್ಲ, ಇದು ನಿಮ್ಮ ಆಂತರಿಕ ಸ್ಥಿತಿಗೆ ಸಂಬಂಧಿಸಿದ್ದು. ಪ್ರತಿದಿನ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸಿಗೆ ಯಾವ ಆಲೋಚನೆಗಳು ಬರುತ್ತವೆ ಎಂಬುದನ್ನು ಗಮನಿಸಿ. ಅವು ನಿಮಗೆ ಮಾರ್ಗದರ್ಶನ ನೀಡುವ ಚಿಹ್ನೆಗಳು. ಸಾಯಂಕಾಲ ನಿಮ್ಮ ಮನೆಯಲ್ಲಿ ದೀಪ ಹಚ್ಚುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆ ದೀಪವು ಕೇವಲ ಬೆಳಕಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸುವ ಸಾಧನ. ನಿಮಗೆ ಸಹಾಯ ಮಾಡಿದವರನ್ನು ನೆನಪಿಸಿ. ಕೃತಜ್ಞತೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸುತ್ತದೆ. ಈ ದಿನಗಳಲ್ಲಿ ನೀವು ಮಾಡುವ ಗುಣಕೆಲಸ ಚಿಕ್ಕದಾಗಿದ್ದರೂ ಅದು ನಿಮಗೆ ಪ್ರತಿಯಾಗಿ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಸೇವೆ, ಸಹಾಯ, ಒಳ್ಳೆಯ ಮಾತುಗಳು ಈ ಮೂರೂ ನಿಮಗೆ ಅದೃಷ್ಟವನ್ನು ತರುತ್ತದೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಮಂತ್ರಗಳ ಶಕ್ತಿಯೇನು? ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಈಗ ಮೇಷರಾಶಿಯವರ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಅನುಗ್ರಹ ಒಂದೇ ಬಾರಿಗೆ ಸಂಪತ್ತು ನೀಡುವುದಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ನೀವು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಿ ಮತ್ತು ಎಷ್ಟು ತಾಳ್ಮೆಯಿಂದಿದ್ದೀರಿ ಎಂದು ದೇವರಿಗೆ ಗೊತ್ತಿದೆ. ಆದ್ದರಿಂದ ಈಗ ನಿಮ್ಮನ್ನು ಆಶೀರ್ವದಿಸುವ ಸಮಯ. ಈ ಅವಧಿಯಲ್ಲಿ ನೀವು ವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಪೂರ್ಣ ಹೃದಯದಿಂದ ಸ್ಮರಿಸಿದರೆ ನಿಮ್ಮ ಜೀವನ ಕ್ರಮೇಣ ಬದಲಾಗುತ್ತದೆ. ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಬಲಗೊಳ್ಳುತ್ತದೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಆಲೋಚನೆಯು ದೇವಿಯ ನಿಜವಾದ ಪ್ರಯತ್ನವೆಂದು ಕಂಡುಬರುತ್ತದೆ. ಈ ಅನುಗ್ರಹವು ನಿಮ್ಮ ಜೀವನವನ್ನು ನಿಧಾನವಾಗಿ ಆದರೆ ಶಾಶ್ವತವಾಗಿ ಬದಲಾಯಿಸುತ್ತದೆ. ಹಾಗೂ ಸ್ನೇಹಿತರೆ, ಮೇಷರಾಶಿಯವರು ಯಾವಾಗಲೂ ಸಂತೋಷ, ಆರೋಗ್ಯ ಮತ್ತು ಸಂತೋಷದಿಂದ ಇರಬೇಕು ಎಂದು ನಾವು ಹೃತ್ಪೂರ್ವಕವಾಗಿ ಬಯಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಲೈಕ್ ಮಾಡಿ. ಹಾಗೂ ನಾವು ನಿಮ್ಮ ಕುಟುಂಬ ಸದಸ್ಯರು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಲು ಮರೆಯಬೇಡಿ. ಹಾಗೂ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.